ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ಬಗ್ಗೆ. KCET ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, KCET ನ ಒಂದು ರಿಸಲ್ಟ್ ಬಂದ್ಬಿಟ್ಟು ಇನ್ನ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಮತ್ತೆ ಚಾಯ್ಸ್ ಸೆಂಟರ್ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ನಾನು ಇವಾಗ ವಿಡಿಯೋ ಮಾಡೋ ಟೈಮ್ ನಲ್ಲಿ ಇನ್ನ ರಿಸಲ್ಟ್ ಬಂದಿರಲಿಲ್ಲ. ನನ್ನ ಪ್ರಕಾರ 5ರಿಂದ 5:15 ಬರ್ಬೋದು. ಇವಾಗ 4:54, 5ರಿಂದ 5:15 ಬರ್ಬೋದು ರಿಸಲ್ಟ್. ನೋಡೋಣಂತೆ. ಇವಾಗ ಸದ್ಯದ ಮಟ್ಟಿಗೆ 11 ಗಂಟೆಗೆ ಅಂತ ಹೇಳಿದ್ರು, ಏನೋ ಡಿಲೇ ಆಗಿರಬಹುದು. ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಮುಂಚೆನೆ ಬಿಟ್ಬಿಡ್ತಾರೆ. ಬಟ್ ಡಿಲೇ ಆಗಿತ್ತು ಅಂತ ಹೇಳೋದಾದ್ರೆ ಸ್ವಲ್ಪ ಲೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನೋಡೋಣಂತೆ. 5:05 ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಚಾಯ್ಸ್ ಎಂಟ್ರಿ ಬಗ್ಗೆ ನೋಡೋಣಂತೆ. ಒಂದ್ ವೇಳೆ ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳೋದಾದ್ರೆ ಚಾಯ್ಸ್ 1, 2, 3, 4 ಅಂತ ಹೇಳ್ಬಿಟ್ಟು 4 ಆಪ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಚಾಯ್ಸ್ 1 ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇವಾಗ ಇರುವಂತ ಒಂದು ಸೀಟ್ ನನಗೆ ಇಷ್ಟ, ನಾನು ಡೈರೆಕ್ಟ್ ಆಗಿ ಅಡ್ಮಿಷನ್ಗೆ ಹೋಗ್ತೀನಿ ಒಂದು ಕಾಲೇಜ್ನ ತಗೊಂಡು ಅಂತ ಹೇಳೋದಾದ್ರೆ ನೀವು ಚಾಯ್ಸ್ 1 ಕ್ಲಿಕ್ ಮಾಡ್ಕೊಳ್ಳಿ. ಚಾಯ್ಸ್ 2 ಬೇಕು ಅಂತ ಅಂದ್ರೆ ಇವಾಗ ಇರೋ ಕಾಲೇಜ್ ಇರ್ಲಿ ನನಗೆ, ಬಟ್ ನಾನು ನೆಕ್ಸ್ಟ್ ಸ್ಟೆಪ್ ನೋಡ್ತೀನಿ, ಅದನ್ನ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಅದಕ್ಕೂ ಅಡ್ಮಿಷನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಾಗುತ್ತೆ. ಒನ್ಸ್ ನೀವು ಚಾಯ್ಸ್ 2ಗೆ ಹೋಗಿದ್ದೀರಾ ಅಂದ್ರೆ ಸೆಕೆಂಡ್ ರೌಂಡ್ ತನಕ ಕೂಡ ಒಂದು ಕಾಲೇಜ್ ಇರುತ್ತೆ. ನಿಮ್ಗೆ ಅಲ್ಲಿ ಪ್ರಿಫರೆನ್ಸ್ ಇರುತ್ತೆ. ನೀವು ಹೊಸ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂದ್ರೂ ಕೂಡ ನಿಮ್ಗೆ ಹಳೆ ಕಾಲೇಜು ಜೊತೆನೇ ಇರುತ್ತೆ, ಹೊಸ ಕಾಲೇಜು ಇರುತ್ತೆ. ಒಂದ್ ವೇಳೆ ಹೊಸ ಕಾಲೇಜ್ ನೀವು ಸೇರ್ಕೊಂಡಿದ್ದೀರಾ ಅಂದ್ರೆ ಹಳೆ ಕಾಲೇಜ್ ನಿಮ್ಗೆ ಡಿಲೀಟ್ ಆಗುತ್ತೆ, ಹಳೆ ಕಾಲೇಜ್ ಸೇರ್ಕೊಂಡಿದ್ದೀರಾ ಅಂದ್ರೆ ಹೊಸ ಕಾಲೇಜ್ ನಿಮ್ಗೆ ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಒಂದು ಪ್ರೋಸೆಸ್ ಚಾಯ್ಸ್ 2 ನಲ್ಲಿ ಇರುತ್ತೆ. ಚಾಯ್ಸ್ 3 ನಲ್ಲಿ ಬಂದ್ಬಿಟ್ಟು ಇವಾಗಿರೋ ಕಾಲೇಜು, ಇವಾಗ ಏನ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ, ಆ ಒಂದು ಕಾಲೇಜು ಡಿಲೀಟ್ ಆಗಿ ರೌಂಡ್ 3ಗೆ ಡೈರೆಕ್ಟ್ ಆಗಿ, ರೌಂಡ್ 2ಗೆ ನೀವು ಡೈರೆಕ್ಟ್ ಆಗಿ ಹೋಗೋದು. ಓಕೆನಾ. ಇವಾಗ ಇರೋ ಕಾಲೇಜ್ ನನಗೆ ಬೇಡ, ಯಾರು ಬೇಕಾದ್ರೂ ತಗೊಳ್ಳಿ, ಒಂದು ಕಾಲೇಜು ನನಗೆ ಅವಶ್ಯಕತೆ ಇಲ್ಲ, ನಾನು ಡೈರೆಕ್ಟ್ ಆಗಿ ರೌಂಡ್ 2ಗೆ ಹೋಗ್ತೀನಿ ಅನ್ನೋರು ನೀವು ಡೈರೆಕ್ಟ್ ಆಗಿ ಕಾಲೇಜ್ನ ಡಿಸ್ಮಿಸ್ ಮಾಡ್ಬೋದು, ಅಂದ್ರೆ ಡಿಲೀಟ್ ಮಾಡ್ಕೋಬಹುದು ಚಾಯ್ಸ್ 3ನ ಕ್ಲಿಕ್ ಮಾಡೋ ಮುಖಾಂತರ. ಚಾಯ್ಸ್ 4 ಅಂದ್ರೆ ಡೈರೆಕ್ಟ್ ಕೌನ್ಸಲಿಂಗ್ ಇಂದಾನೆ ಎಕ್ಸಿಟ್ ಆಗೋದು. ಸೊ ಇಲ್ಲಿ ತನಕ ಬಂದಿದ್ದೀರಾ, ಚಾಯ್ಸ್ 4 ಹೇಳಲೇಬಾರದು ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ಇಲ್ಲಿ ತನಕ ಬಂದಿದ್ದೀರಾ ಅಂದಮೇಲೆ ರೌಂಡ್ 2 ತನಕನೂ ಕೂಡ ಟ್ರೈ ಮಾಡಿ, ಒಳ್ಳೆ ಕಾಲೇಜ್ ಸಿಗುತ್ತೆ ನಿಮಗೆ. ಮತ್ತೆ ಇನ್ನೊಂದು ಆಪ್ಷನ್ ಎಂಟ್ರಿಗೂ ಕೂಡ ಎಡಿಟ್ ಇರುತ್ತೆ, ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಆಪ್ಷನ್ ಎಂಟ್ರಿನೂ ಕೂಡ ಮಾಡಿ. ನೋಡೋಣ ಅಂತ ನಾನು ಅಪ್ಲೋಡ್ ಮಾಡೋ ಟೈಮಲ್ಲಿ ನನ್ನ ರಿಸಲ್ಟ್ ಬಂದಿತ್ತು ಅಂದರೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತರಂ.